ಎಲ್ರಿಗೂ ನಮಸ್ಕಾರ. ಲಕ್ಕಿ ಸ್ಪಂದನ ಯೂಟ್ಯೂಬ್ ಚಾನಲ್‌ಗೆ ಎಲ್ರಿಗೂ ಸ್ವಾಗತ. ಎಲ್ರೂ ಹೇಗಿದ್ದೀರಾ? ನಾನಿವತ್ತು ಸಿಂಪಲ್ ಆಗಿ ಎಗ್ ರೆಸಿಪಿ ಮಾಡೋದನ್ನ ಹೇಳ್ಕೊಡ್ತೀನಿ. ಅಂದ್ರೆ ತುಂಬಾ ಅತಿ ಸುಲಭ ರೀತಿಲಿ ಏನೂ ಇಲ್ಲ ಅಂದಾಗ ಮಾಡುವಂಥದ್ದಿದು. ಯಾವುದೇ ರೀತಿ ಹೆಚ್ಚು ಇಂಗ್ರೀಡಿಯೆಂಟ್ಸ್ ಬೇಕಾಗಲ್ಲ ಇದಕ್ಕ. ಕಡಿಮೆ ಇಂಗ್ರೀಡಿಯೆಂಟ್ಸ್ ಹಾಕಿ ಎಗ್ ರೆಸಿಪಿನ ಮಾಡ್ತೀನಿ. ಮಾಡೋದು ಹೆಂಗೆ ಅಂತ ನೋಡೋಣ ಬನ್ನಿ. ಎಣ್ಣೆನ ಕಾಯಕ್ಕಿಟ್ಟು ಅದಕ್ಕೆ ನಾನು ಟೊಮೊಟೊ ಮತ್ತು ಈರುಳ್ಳಿ ಎಲ್ಲಾನು ಮಿಕ್ಸ್ ಮಾಡಿದ್ದೀನಿ. ಹಾಗೆ ಸ್ವಲ್ಪ ಉಪ್ಪು ಅರಿಶಿನನೂ ಹಾಕ್ತಾಯಿದ್ದೀನಿ. ಇದು ಹಾಕೋದ್ರಿಂದ ಏನಾಗುತ್ತೆ ಅಂದ್ರೆ ಆ ಟೊಮೊಟೊ ಎಲ್ಲ ಸಾಫ್ಟಾಗಿ ಬೇಯುತ್ತೆ ಮತ್ತು ಚೆನ್ನಾಗಿ ಬೆಂದು ಚೆನ್ನಾಗಿ ಅನಿಸುತ್ತೆ. ಅದು ಸಾಫ್ಟ್ ಇರುತ್ತೆ. ಬೇಗ ಬೇಯಬೇಕಂದ್ರೆ ಅರಿಶಿನ ಹಾಕಬೇಕು. ನೆಕ್ಸ್ಟ್ ಆಮೇಲೆ ಸ್ವಲ್ಪ ತಿರುಗಿಸ್ಕೊತೀನಿ. ತಿರುಗಿಸ್ಕೊಂಡ್ಮೇಲೆ ರುಚಿಗೆ ನಾನು ಧನಿಯಾ ಪೌಡ್ರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಧನಿಯಾ ಪೌಡ್ರ್ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಕಿ ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿದ್ಮೇಲೆ ಇವಾಗ ಸ್ವಲ್ಪ ಖಾರ ಹಾಕ್ತಿದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಖಾರನ ನಾವು ಅಡುಗೆ ಹಾಕ್ತಿದ್ದೀನಿ. ನಾನಿಲ್ಲಿ ಇಬ್ಬರಿಗೆ ಮೆಜರ್ಮೆಂಟಲ್ಲಿ ಅಡುಗೆ ಮಾಡ್ತಾ ಇರೋದು. ಅಂದರೆ ನಾನು ಇಬ್ಬರು ಮೆಜರ್ಮೆಂಟಲ್ಲಿ ಮಾಡಿದ್ದೀನಿ. ಹಾಗಾಗಿ ಖಾರ ನಾನು ಇಷ್ಟು ಹಾಕ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಅದು ಹಾಕಿದ್ಮೇಲೆ ಸ್ವಲ್ಪ ತಿರುಗಿಸ್ಬೇಕು ಚೆನ್ನಾಗಿ. ಎಲ್ಲದು ಎಣ್ಣೆ ಬಿಟ್ಕೊಳ್ಳೋ ಗಂಟ ನೀಟಾಗಿ ತಿರುಗಿಸ್ತಾ ಇರ್ಬೇಕು ಹಂಗೆ. ತಿರುಗಿಸ್ಮೇಲೆ ಆಮೇಲೆ ಸ್ವಲ್ಪ ಕುದಿ ಬರ್ತದೆ. ಕುದಿ ಬಂದ ತಕ್ಷಣ ಸ್ವಲ್ಪ ಅದಕ್ಕೆ ನೀರು ಆ್ಯಡ್ ಮಾಡಬೇಕು. ನೀರು ಆ್ಯಡ್ ಮಾಡಿದ್ಮೇಲೆ ಅದು ಚೆನ್ನಾಗಿ ಕುದಿಯುತ್ತೆ. ಹಂಗೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಆಮೇಲೆ ಅದನ್ನ ಕುದಿಯೋಕೆ ಬಿಡಬೇಕು. ಇದು ಹಂಗೆ ಕುದೀತಾ ಇದೆ ನೀಟಾಗಿ. ಇದು ಸ್ವಲ್ಪ ಎಣ್ಣೆ ಬಿಟ್ಕೋಬೇಕು. ವೇಟ್ ಮಾಡೋಣ ಅಲ್ಲಿವರೆಗೂ. ಈಗ ನಾನು ಇಬ್ಬರಿಗಂದರೆ 2 ಮೊಟ್ಟೆ ತೊಗೊಂಡಿದ್ದೀನಿ. ಅದಕ್ಕೆ ಬೇಕಾದ ಮೆಜರ್ಮೆಂಟಲ್ಲಿ. ಈಗ ಸ್ವಲ್ಪ ತಿರ್ಸ್ಕೊತಿದ್ದೀನಿ ಮತ್ತೆ, ಅದು ತಳ ಅಂಟಿರುತ್ತಂತ ಹೇಳಿ. ಇವಾಗ ಇದಕ್ಕೆ ಸ್ವಲ್ಪ ನೋಡಿ ಈ ಥರ ಎಣ್ಣೆ ಬಿಟ್ಕೋಬೇಕದು. ಅದಕ್ಕೆ ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು ಮತ್ತೆ. ಚೆನ್ನಾಗಿ ಮಿಕ್ಸ್ ಆಗಿದೆ ಇದು. ಇದು ಇಬ್ಬರಿಗೆಲ್ಲ ಇಷ್ಟು ಸಾಕಾಗುತ್ತೆ ಸಾಂಬಾರು. ನಾನೀಗ ಕೊಬ್ಬರಿ ಪೌಡ್ರನ್ನ ಹಾಕಿರೋದು. ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕೊಬ್ಬರಿ ಪೌಡ್ರನ್ನ ನಾನು. ನಮ್ಗೆ ಎಷ್ಟು ಬೇಕೋ ಅಷ್ಟು ಮೆಜರ್ಮೆಂಟಲ್ಲಿ ಹಾಕ್ಕೋಬೇಕು ನಾವು. ನೆಕ್ಸ್ಟು ಇದನ್ನ ಸ್ವಲ್ಪ ತಿರುಗಿಸ್ಕೊತಿದ್ದೀನಿ. ಹಾಕಿದ್ಮೇಲೆ ಸ್ವಲ್ಪ ಚೆನ್ನಾಗಿ ಕುದಿಬೇಕು. ಈಗ ನೋಡಿ ಚೆನ್ನಾಗಿ ಕುದ್ದಿದೆ ಅದೆಲ್ಲ. ನೋಡಿ ಹೆಂಗೆ ಕಾಣ್ತಾ ಇದೆ, ಚೆನ್ನಾಗಿ ಕಾಣ್ತಿದೆ ಅಲ್ವಾ? ಇವಾಗ ಇದಕ್ಕೆ ಈ ಥರ ಮೊಟ್ಟೆ ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರ್ತದೆ. ಈ ಥರ ಟ್ರೈ ಮಾಡಿ ನೀವು ಒಂದ್ಸಾರಿ, ತುಂಬ ಚೆನ್ನಾಗಿರ್ತದೆ. ಮಾಡಿ ನೋಡಿ. ಮೊಟ್ಟೆನ ಹಾಕಬೇಕು ಗುಂಡಿಗೆದೊಳಗಿಂದು. ನೋಡಿ ಇವಾಗ ಅಂದರೆ ಸಾಂಬಾರು ಸ್ವಲ್ಪ ಗಟ್ಟಿ ಅನಿಸುತ್ತೆ. ಟೇಸ್ಟ್ ಸ್ವಲ್ಪ ಚೆನ್ನಾಗಿರುತ್ತೆ ಅಷ್ಟೇ. ಹಿಂಗೆ ನಮ್ಮ ಚಾನಲ್ ಏನಾದರೂ ಇಷ್ಟ ಆದರೆ ಲಕ್ಕಿ ಸ್ಪಂದನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಲೈಕ್ ಕಮೆಂಟ್ ಮಾಡಿ. ಎಲ್ಲರೂ ಹೀಗೆ ಸಪೋರ್ಟ್ ಮಾಡಿ. ಈಗ ಮೊಟ್ಟೆನ ಹಾಕಿದ್ದೀನಿ ನಾನು. ಚೆನ್ನಾಗಿ ಕುದ್ದಿದೆ ಅದು ಸಾಂಬಾರು. ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಹಿಂಗೆ ಚೆನ್ನಾಗಿರೋ ವೀಡಿಯೋಸ್ ಹಾಕ್ತಿರ್ತೀವಿ ನಾವು. ನೋಡಿ ಈಗ ಎಲ್ಲ ಎಗ್ ರೆಸಿಪಿನೂ ರೆಡಿಯಾಗಿದೆ. ಹಾಗೆ ಎಗ್ ಸಾಂಬಾರ್ ಜೊತೆಗೆ ನಾವು ಜೋಳದ ರೊಟ್ಟಿ ಮಾಡಿದ್ದೀವಿ. ಬಿಸಿ ಬಿಸಿ ಜೋಳದ ರೊಟ್ಟಿ. ನೋಡಿ ನಮ್ಮ ಯಜಮಾನ್ರು ಊಟ ಮಾಡ್ತಾ ಇದ್ದಾರೆ. ಅವರು ನೋಡಿ ಹೇಳ್ತಾರೆ ಟೇಸ್ಟ್ ಹೆಂಗಾಗಿದೆ ಅಂತ ಎಲ್ಲ ಹೇಳ್ತಾರೆ. ಅವರು ಕಾಂಪ್ಲಿಮೆಂಟ್ ಕೊಡ್ತಾರೆ. ನೋಡಿ ಓಪನ್ ಮಾಡಿದಾಗ ಎಷ್ಟು ನೀಟಾಗಿ ಕಾಣ್ತಾ ಇದೆ ಅದು ಮಾಡಿರೋದು. ನೋಡೋಕ್ಕೆ ಎಷ್ಟು ಚೆಂದ ಕಾಣ್ತಾ ಇದೆ ಅಲ್ವಾ? ಇನ್ನು ಉಂಡ್ರೆ ಎಷ್ಟು ಚೆನ್ನಾಗಿರಬೇಡ. ಇದನ್ನ ನಮ್ಮ ಯಜಮಾನ್ರು ಹೇಳ್ತಾರೆ ಇವಾಗ ಟೇಸ್ಟ್ ಹೆಂಗಿದೆ ಅಂತ. ಕೇಳೋಣ ಬನ್ನಿ ಏನಂತಾರೆ. ಅವ್ರ ಅನಿಸಿಕೆ ಹೆಂಗೈತಿ ತಿಂದಿರೋದು ಅಂತ ಕೇಳೋಣ. ನೋಡಿ ತಟ್ಟೆಗೆಲ್ಲ ಹಾಕೊಂತಿದ್ದಾರೆ. ಅವರು ತಿಂದ್ಬಿಟ್ಟು ಹೇಳ್ತಾರೆ ಇವಾಗ ಹೆಂಗಿದೆ ಅಂತ. ನಿಂಬೆಹಣ್ಣು ಹಿಂಡ್ಕೋಬೇಕು, ಚೆನ್ನಾಗಿರ್ತದೆ. ನೋಡಿ ಮಾಡ್ತಾ ಇದ್ದಾರೆ ಅವರು. ಟೇಸ್ಟ್ ಮಾಡ್ತಾರೆ ಇವಾಗ. ಮಾಡಿ ಹೆಂಗಾಗಿದೆ ಅಂತ ಕಾಂಪ್ಲಿಮೆಂಟ್ ಕೊಡ್ತಾರೆ. ಕೇಳೋಣ ಹೆಂಗೆ ಮಾಡಿದ್ದೀವಿ ಅಂತ. ನೋಡೋಣ ಅವ್ರ ರಿಯಾಕ್ಷನ್ ಹೆಂಗಿದೆ ಇವಾಗ ಊಟದಲ್ಲಿ. ಚೆನ್ನಾಗಿದೆಯಂತೆ, ಸೂಪರ್ ಅಂತೆ.
ಹಿಂಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ಹೀಗೂ ನಮ್ಮಂಥವ್ರನ್ನ ಬೆಳೆಸಿ. ಎಲ್ಲರೂ ಇದಕ್ಕೆ ನಿಮ್ಮ ಆಶೀರ್ವಾದ ಇರಬೇಕು. ಎಲ್ಲರೂ ಸಪೋರ್ಟ್ ಮಾಡಿ. ಚೆನ್ನಾಗಿದೀವಂತೆ. ಅವರು ಮಾಡ್ತಾ ಇದ್ದಾರೆ, ನಾನು ಊಟ ಮಾಡ್ತಾ ಇದ್ದೀನಿ ಅಲ್ಲೇ. ಇವಾಗ ರೈಸ್ ಹಾಕೊಂಡು ತಿಂತಿದ್ವಿ. ಊಟ ಆಯಿತು ನಮ್ಮದು ಎಲ್ಲ ಮಾಡ್ತಾ ಇದ್ದೀವಿ. ಚೆನ್ನಾಗಿದೆ ಮಾಡಿದ ಸಾಂಬಾರು. ಥ್ಯಾಂಕ್ ಯು ನೋಡ್ದೆ